ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ನನ್ನ ಸಂಡೇ ರೊಟೀನನ್ನು ಶೇರ್ ಮಾಡ್ಕೋತೀನಿ. ನಾವು ಸಂಡೇ ಎಲ್ಲಿಗೆಲ್ಲ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಸಮ್ಮುಯಲ್ಲಿ ಯಾಕೋ ಬೇಜಾರಾಗಿದ್ದಾನೆ. ಆ್ಯಕ್ಚುಲಿ ಕಾರಲ್ಲಿ ಒಂದು ಟ್ರೈಪಾಡ್ ಇಟ್ಕೊಂಡಿರ್ತೀನಿ, ಅದನ್ನು ತೊಗೊಂಡೋಗಿ ಅವನು ಹಾಕಿದ್ದಾನೋ ಯಾರು ಹಾಕಿದಾರೆ ಗೊತ್ತಿಲ್ಲ. ಅದಕ್ಕೆ ಕೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನೆ. ಏನೇನೋ ಇಟ್ಟ ಜಾಗದಲ್ಲಿ ಇಡೋಕ್ಕೆ ಬಿಡೋದಿಲ್ಲ ಅವನು. ಹಂಗಾಗಿ ಅವನಲ್ಲಂತೆ ನಾನೇ ತೊಗೊಂಡೋಗಿ ನಾನೇ ಹಾಕಿದ್ದೀನಿ ಮನೆಯೊಳಗೆ. ಟಿಫನ್ ಇನ್ನೂ ಆಗಿಲ್ಲ. ಟಿಫನ್ನಿಗೆ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಬಳ್ಳಾರಿ ಸರ್ಕಲಲ್ಲಿ ಮಹೇಶ್ ಪ್ರಸಾದ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೇ ಒಂದು ನೀಲಾಂಜನ ಮಹೇಶ್ ಪ್ರಸಾದ್ ಇದೆ, ಅಲ್ಲಿ ತುಂಬಾ ರಶ್ ಇರುತ್ತೆ. ಅದು ಈ 9:30 ಟೈಮಲ್ಲಿ ತುಂಬ ಜನ ಇರ್ತಾರೆ. ಹಾಗಾಗಿ ಇಲ್ಲಿ ಬೇಡ, ವೆಯ್ಟ್ ಮಾಡಿಸ್ತಾರೆ ತುಂಬ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಟಿಫನಿಗೆ ಹೋಗ್ತಾ ಇದ್ದೀವಿ. ಹಾಗೇನೆ ಹಸ್ಬೆಂಡ್ ರೆಡಿ ಆಗಿದ್ದಾರೆ, ಡ್ರೈವ್ ಮಾಡ್ತಾ ಇದ್ದಾರೆ. ಅವರು ಬ್ಲ್ಯಾಕು, ನಾನು ಬ್ಲೂ, ಸಮೂರ್ ರೆಡ್. ನೋಡಿ, ಮಕ್ಳ ಕೈಲಿ ಗಾಡಿ ಕೊಡ್ತಾರೆ. 8ನೇ ಕ್ಲಾಸ್ 10ನೇ ಕ್ಲಾಸ್ 8th 10th ಮಕ್ಕಳವರು ಇಬ್ರು ಕರೆಕ್ಟಾಗಿ ಕಾರ್ಗೆ ಅಡ್ಡ ಬಂದರು. ನಿಮ್ಮ ಮಕ್ಕಳಿಗೆ ಗಾಡಿನ ಕೊಡಬೇಡಿ, ಒಂದು PU ಡಿಗ್ರಿ ಲೆವೆಲ್ಗೆ ಬರೋವರೆಗೂ ಮಕ್ಳ ಕೈಲಿ ಗಾಡಿ ಕೊಡಬೇಡಿ. ಮಕ್ಕಳಿಂದನೇ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ. ಅವ್ರಿಗೆ ಒಂದು ಜೋಶ್, ಕಾರು ಬೈಕ್ ಸಿಕ್ತು ಅಂದರೆ ಅವ್ರಿಗೆ ಯಾವ ರೂಲ್ಸು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಅವ್ರಿಗೊಂಥರ ಜೋಶ್ ಬಂದಂಗಾಗಿ ಹೆಂಗಂದ್ರೆ ಹಂಗೆ ಓಡಿಸ್ತಾರೆ. ತುಂಬ ಆಕ್ಸಿಡೆಂಟ್ಸು, ಪ್ರಾಬ್ಲಮ್ಸು ಎಲ್ಲ ಮಕ್ಕಳಿಂದನೇ ಆಗ್ತಾಯಿದೆ. ದಯಮಾಡಿ ಕೊಡಬೇಡಿ. ನಮ್ಮ ಮಕ್ಕಳು ನಮಗೆ ಇಂಪಾರ್ಟೆಂಟು. ಮತ್ತು ಅವ್ರು ಆಕ್ಸಿಡೆಂಟ್ ಮಾಡಿ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡಿದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅವರು ಕೂಡ ಸಫರ್ ಮಾಡಬೇಕು, ನಾವು ಕೂಡ ಸಫರ್ ಮಾಡಬೇಕು. ಹಾಗಾಗಿ ಮಕ್ಕಳ ಕೈಲಿ 2 ವೀಲರ್ಸ್ ಆಗಲಿ 4 ವೀಲರ್ ಆಗಲಿ ಕೊಡಬೇಡಿ. ಸಮೂ ಕೂಡ ಗಾಡಿ ಓಡ್ಸೋಕೆ ಬರುತ್ತೆ. ಅವ್ರ ಮಾಮನ ಜೊತೆ, ಅವ್ರ ಪಪ್ಪನ ಜೊತೆ ಎಲ್ಲ ಕೂತ್ಕೊಂಡು, ಅಂದರೆ ಅವನಿಗೆ ಬ್ಯಾಲೆನ್ಸ್ ಗೊತ್ತಿಲ್ಲ, ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಗೊತ್ತು. ನಾನು ಜೊತೆಗಿದ್ರೆ ಯಾವುದೇ ಕಾರಣಕ್ಕೂ ಏನಂತಾರೆ ಎಕ್ಸ್ಲೇಟರ್ ಕೊಡೋದಕ್ಕೆ ಬಿಡಲ್ಲ. ಬೈತಿರ್ತೀನಿ, ಅವನಿಗೂ ಕೊಡ್ಸಲ್ಲ. ನೀವು ನಾನು ಮುಂದೇನು ಕೂರಿಸ್ಕೊಳ್ಳಲ್ಲ. ನಾನು ಯಾರ ಜೊತೆ ಗಾಡೀಲಿ ಹೋಗ್ತಾ ಇರ್ತೀನಿ ಅವ್ರಿಗೆ ಅವ್ನ ಕೈ ಹ್ಯಾಂಡ್ಲ್ ಕೊಡೋದಕ್ಕೂ ಬಿಡೋದಿಲ್ಲ. ಯಾಕೆ, ನಮ್ಮ ಮಕ್ಕಳು ನಮಗೆ ಇಂಪಾರ್ಟೆಂಟ್ ಅಲ್ವಾ. ಅವ್ರಿಗೇನಾದರೂ ಪ್ರಾಬ್ಲಮ್ ಆದಮೇಲೆ ನಾವೇ ಸಫರ್ ಮಾಡೋದು. ಅವರು ಸಫರ್ ಮಾಡ್ತಾ ಇರೋದಕ್ಕಿಂತ ಜಾಸ್ತಿ ನಾವು ಸಫರ್ ಮಾಡ್ತೀವಿ. ಹಾಗಾಗಿ ಮಕ್ಕಳಿಗೆ 2 ವೀಲರ್ ಆಗಲಿ 4 ವೀಲರ್ ಆಗಲಿ, ಈಗ 10th ಲೆವೆಲ್ಗೆ ಬರ್ತಿದ್ದಂಗೆ ಮಕ್ಕಳು 4 ವೀಲರ್ ಕೂಡ ಓಡಿಸ್ತಾರೆ. ಅದನ್ನು ಕೂಡ ಕೊಡಬೇಡಿ. ಅವ್ರಿಗೊಂದು ಲೆವೆಲ್ ಅಂತ ಬರಬೇಕು. ಒಂದು PU ಡಿಗ್ರಿ ಲೆವೆಲಿಗೆ ಬಂದಾಗ ಅವ್ರಿಗೂ ಸ್ವಲ್ಪ ಮೈಂಡ್ ಮೆಚುರಿಟಿ ಅನ್ನೋದು ಇರುತ್ತೆ. ಎಲ್ಲಿ ಹೇಗೆ ಡ್ರೈವ್ ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಅಷ್ಟೇ. ಈಗ ಹೊರಟಿದ್ದೀವಿ. ಇವತ್ತು ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಅದು ಎಷ್ಟು ಕರೆಕ್ಟಾಗಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಎಷ್ಟು ಫ್ಲಾಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಒಂದು ಪ್ಲ್ಯಾನ್ ಅಂತೂ ಫ್ಲಾಪ್ ಆಗಿದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಬನ್ನಿ ಹೋಗೋಣ. ಹೋಟೆಲ್ಲು ತುಂಬ ವರ್ಷದ ಹಳೆಯ ಹೋಟೆಲ್ಲು. ಹಾಗೆ ಟಿಫನ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬಿಸಿಬೇಳೆಭಾತ್ ತುಂಬಾ ಚೆನ್ನಾಗಿರುತ್ತೆ. ಮಹೇಶ್ ಪ್ರಸಾದ್ ಬಿಸಿಬೇಳೆಭಾತ್ ಅಂದರೆ ಅಷ್ಟು ಸೂಪರಾಗಿರುತ್ತೆ. ನೋಡೋಣ ಏನು ಟಿಫನ್ ಇದೆ, ನಾವೇನು ತಗೋತೀವಿ, ಏನು ತಿಂತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಮಹೇಶ್ ಪ್ರಸಾದ್ ಬಳ್ಳಾರಿ ಸರ್ಕಲಲ್ಲಿರೋದು. ಆ್ಯಕ್ಚುಲಿ ಅಲ್ಲೂ ರಶ್ ಇದ್ದರೆ ಬೇರೆ ಕಡೆ ಹೋಗ್ತೀವಿ. ಆಲ್ರೆಡಿ ಟೈಮ್ ಆಗ್ತಿದೆ ಅಲ್ವಾ, ವೆಯ್ಟ್ ಮಾಡಿ ಟಿಫನ್ ಮಾಡೋದಕ್ಕಿಂತ ಬೇರೆ ಕಡೆ ಹೋಗಿ ಟಿಫನ್ ಮಾಡೋದೇ ಬೆಟ್ರು. ನಾವು ತುಂಬ ಡಿಲೇ ಮಾಡಿ ಟಿಫನ್ ಮಾಡಿದ್ರು ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಬೇಡ. ಬನ್ನಿ, ಹೋಟೆಲ್ಗೆ ಹೋದ್ರೆ ಸಿಗ್ತೀನಿ. ಯಾವ ಹೋಟೆಲ್ಗೆ ಹೋಗ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವು ಹೋಟೆಲ್ ಮಹೇಶ್ ಪ್ರಸಾದಿಗೆ ಬಂದಿದ್ದೀವಿ. ಬಂದಾಗ ಟೈಮ್ ಆಲ್ಮೋಸ್ಟ್ 9:30 ಆಗಿತ್ತು ಅನ್ಸುತ್ತೆ. ತುಂಬಾನೇ ಜನ ವೆಯ್ಟ್ ಮಾಡ್ತಾ ಇದ್ರು. ಟೇಬಲ್ ಅಲ್ಲಿ ಕೂತಿರೋರ್ಗೆ ಇನ್ನೂ ಕೂಡ ಸರ್ವ್ ಮಾಡಿರ್ಲಿಲ್ಲ. ಹಾಗೆ ಟೇಬಲ್ಗೆ ವೆಯ್ಟ್ ಮಾಡಿರೋರು ಕೂಡ ತುಂಬಾ ಜನ ಇದ್ರು. ನಾವು ಹೋಟೆಲ್ ಎಲ್ಲ ಒಂದ್ ರೌಂಡ್ ಹಾಕಿದ್ವಿ. ಹಾಗೆ ಹೋಟೆಲ್ ಹೇಗಿದೆ ಅಂತ ಕೂಡ ನೋಡ್ಬೋದು. ನಾವು ತುಂಬಾ ದಿನದಿಂದ ಮಹೇಶ್ ಪ್ರಸಾದಿಗೆ ಬರ್ಬೇಕಂತ ಈ ರಶ್ಗೆ ನಾವು ಬರೋಕ್ಕಾಗ್ತಿರ್ಲಿಲ್ಲ. ಸಂಡೇ ಹೋಗಬಾರ್ದು ಮಹೇಶ್ ಪ್ರಸಾದಿಗೆ. ಮಧ್ಯ ಯಾವಾಗಾದರೂ ನೀವು ಟೇಸ್ಟ್ ಮಾಡಲೇಬೇಕು ಮಹೇಶ್ ಪ್ರಸಾದ್ ಹೋಟೆಲ್ದು ಅಂದರೆ ಮಧ್ಯೆ ಯಾವತ್ತಾದರೂ ವೀಕ್ಡೇಸಲ್ಲಿ ಹೋಗಿ ಬನ್ನಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ತುಂಬ ವರ್ಷಗಳಿಂದ ನಾವು ಟೇಸ್ಟ್ ಮಾಡ್ಕೊತಾ ಬಂದಿದ್ದೀವಿ. ಹಾಗೆ ನೀಲಾಂಜನ ಮಹೇಶ್ ಪ್ರಸಾದ್ಗೂ ಕೂಡ ಇದೇ ಥರ
ರಶ್ ಇರುತ್ತೆ. ಹಾಗಾಗಿ ನಾವು ಅಲ್ಲಿಗೂ ಕೂಡ ಹೋಗೋದಿಲ್ಲ, ಹೋಗೂ ಇಲ್ಲ ಒಂದು ಸಲ ಕೂಡ. ಅದಾದ್ಮೇಲೆ ಅಲ್ಲಿ ರಶ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಇನ್ನು ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಪೂರ್ವಾಗೆ ಬಂದಿದ್ದೀವಿ. ಇಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿದೆ, ಆಂಬಿಯನ್ಸ್ ಕೂಡ ಚೆನ್ನಾಗಿದೆ. ಕೆಳಗಡೆ ಫಾಸ್ಟ್ ಫುಡ್ ಅನ್ನ ಮಾಡಿದ್ದಾರೆ, ಅರ್ಜೆಂಟ್ ಬಂದು ತಿಂದು ಹೋಗೋರಿಗೆ ಈಸಿ ಆಗ್ಲಿ ಅಂತ. ಮೇಲ್ಗಡೆ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ನಾನಂತೂ ಇಲ್ಲಿ ನನ್ನ ಮದ್ವೆಗೂ ಮುಂಚೆಯಿಂದನೂ ಬರ್ತೀವಿ, ಅಪ್ಪ ಅಮ್ಮ ಎಲ್ಲ ಬರ್ತಿದ್ವಿ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಜೊತೆ ಜಾಸ್ತಿ ಬಂದಿದ್ದೀನಿ. ಇಲ್ಲಿ ನಿಮ್ಗೆ ಮಾರ್ನಿಂಗ್ ಟಿಫನ್ನು, ಮಧ್ಯಾಹ್ನ ಲಂಚು, ನೈಟ್ ಡಿನ್ನರ್ ಕೂಡ ಇರುತ್ತೆ. ಹೋಟೆಲ್ ಅಲ್ಲಿ ಟೇಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಹೈಜಿನಿಕ್ ಆಗಿ ಕೂಡ ಮಾಡ್ತಾರೆ. ತುಂಬಾ ಜನಕ್ಕೆ ಅಪೂರ್ವ ಹೋಟೆಲ್ ಗೊತ್ತಿಲ್ಲ. ಟೇಸ್ಟ್ ವೈಸ್ ಹಾಗೆ ಕ್ವಾಂಟಿಟಿ ವೈಸು ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇರೋರು ಒಂದ್ಸಲಿ ಈ ಹೋಟೆಲ್ಗೆ ಹತ್ರ ಇರೋರು ಹೋಗಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ. ಹಾಗೆ ನಾನು ಹಸ್ಬೆಂಡ್ ಫುಡ್ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದೀವಿ. ಆಗ ಸಮೂ ವಿಡಿಯೋ ಮಾಡಿರೋದು, ಅವತ್ತು ಫಾದರ್ಸ್ ಡೇ ಇರೋದ್ರಿಂದ ಅಪ್ಪ ಪಪ್ಪ ಪಪ್ಪ ಅಂತ ಯಾವಾಗ್ಲೂ ಹೇಳ್ತಿದ್ದ, ಹಾಗಾಗಿ ನಾನು ರೇಗ್ಸಿದ್ದೀನಿ ಅವನಿಗೆ. ನಾವು ಟಿಫನ್ನಿಗೆ ಸಮೂ ಮತ್ತು ಹಸ್ಬೆಂಡ್ ಬನ್ಸ್ ಬೇಕು ಅಂದರು, ಮಂಗಳೂರು ಬನ್ಸು. ಇಬ್ರಿಗೂ ಎರಡೆರಡು ಬನ್ಸನ್ನು ಆರ್ಡ್ರ್ ಮಾಡಿದ್ವಿ. ಅವರು ಸಿಂಗಲ್ ಬನ್ಸನ್ನು 4 ಪ್ಲೇಟ್ ತಂದಿದ್ದಾರೆ. ಹಾಗೆ ಬನ್ ಸೈಜ್ ನೋಡ್ತಾ ಇದ್ರೆ ಎಷ್ಟು ದೊಡ್ಡದಾಗಿದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಮಂಗಳೂರು ಬನ್ಸ್ನ ಟ್ರೈ ಮಾಡಬೇಕು ಅಂದರೆ ಮಿಸ್ ಮಾಡದೆ ಇಲ್ಲಿ ಹೋಗಿ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸಮ್ಮುಗೆ ಮಂಗಳೂರು ಬನ್ಸು ತುಂಬಾ ಇಷ್ಟ ಆಗುತ್ತೆ, ಹಸ್ಬೆಂಡ್ಗೂ ಕೂಡ ಇಷ್ಟ ಆಗುತ್ತೆ. ಸಮ್ಮು ಇಷ್ಟಪಟ್ಟು 2 ಬನ್ನನ್ನು ಕಂಪ್ಲೀಟ್ ಮಾಡ್ದ. ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ನನಗೆ ಪೂರಿ ಆರ್ಡರ್ ಮಾಡಿದೆ, ಪೂರಿ ಕೂಡ ಬಿಗ್ ಸೈಜಲ್ಲಿತ್ತು. ಹಾಗೆ 3 ಪೂರಿಯನ್ನು ಕೊಟ್ಟಿದ್ರು. ಹಾಗೆ ಚಟ್ನಿ ಹಾಗೆ ಗ್ರೇವಿ ಕೊಡ್ತಾರಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಪೂರಿ ಸಾಗು ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿತ್ತು. ನಾವು ಅಷ್ಟು ಫುಡ್ಡನ್ನು ಮುಗಿಸೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ನಾವು ಬೆಳಗ್ಗೆ ಟಿಫನ್ ತಿಂದಿದ್ದೆ, ಮಧ್ಯಾಹ್ನ ಊಟ ಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ, ಹಾಗೆ ಇತ್ತು. 4 ಬನ್ಸು 3 ಜನ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಸುಸ್ತಾಯಿತು. ಹಾಗೆ 3 ಪೂರಿ ತಿನ್ನೋಷ್ಟೊತ್ತಿಗೆ ಸುಸ್ತಾದಂಗಾಯಿತು. ಹಾಗೆ ರೇಟ್ ಕೂಡ ವರ್ತ್ ಅಂತಲೇ ಹೇಳ್ಬೋದು. ಹಾಗೆ ಹೋಟೆಲ್ ನೋಡ್ತಾ ಇದ್ರೆ ಕೆಳಗಡೆ ಫಾಸ್ಟ್ ಫುಡ್ ಥರ ಇದೆ, ತುಂಬಾ ಚೆನ್ನಾಗಿದೆ. ತುಂಬ ವರ್ಷದಿಂದ ಇದೆ, ಮುಂಚೆ ಬೇರೆ ಹೆಸರಲ್ಲಿತ್ತು. ಈಗ ಒಂದು 10-12 ವರ್ಷದಿಂದ ಅಪೂರ್ವ ಹೋಟೆಲ್ ಆಗಿದೆ. ಚಾಮುಂಡಿಪುರಂ ಸರ್ಕಲ್ ಹತ್ರ ಹೋಟೆಲ್ ಇದೆ, ನೀವು ಲೊಕೇಶನ್ ಹಾಕೊಂಡು ಕೂಡ ಬರ್ಬೋದು. ನಾವು ಟಿಫನ್ ಮುಗಿಸ್ಕೊಂಡು ಟೀಯನ್ನು ಕುಡ್ಕೊಂಡು ಈಗ ಹೊರಟಿದ್ದೀವಿ. ನಾವು ಇವತ್ತು ಮ್ಯೂಸಿಯಂ ವಿಸಿಟ್ ಮಾಡೋಕ್ಕೆ ಹೊರಟಿದ್ದೀವಿ 3 ಜನ. ನಾವು 2 ಇಯರ್ಸ್ ಬ್ಯಾಕ್ ಮ್ಯೂಸಿಯಮ್ದು ವಿಡಿಯೋಸ್ ಎಲ್ಲ ಮಾಡಿದ್ವಿ. 2 ಇಯರ್ಸ್ ಆಯ್ತಲ್ಲ, ಸಮ್ಮಗೂ ತೋರ್ಸಾಗಿರುತ್ತೆ. ಆಗ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ, ಹಾಗಾಗಿ ಹಸ್ಬೆಂಡ್ ಜೊತೆ ಹೋದಂಗೂ ಇರುತ್ತೆ ಅಂತ ಹೇಳಿ ಹೋಗಿದ್ದೀವಿ. ನಮ್ಮ ಆಶ್ರಮದ ಮುಂದೆ ಹೋಗ್ತಾ ಇದ್ದೀವಿ. ಆಶ್ರಮದ ಮುಂದೆ ಹೋಗ್ತಾ ಇದ್ರೇ ಒಂದು ಖುಷಿ, ನಮ್ಮ ಆಶ್ರಮ ಅನ್ನೋದೊಂದು ಅಭಿಮಾನ ಕೂಡ ನಮಗಿರುತ್ತೆ. ಹಾಗಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆಶ್ರಮದ ಗೇಟು ಹಾಗೆ ಧ್ಯಾನ ಮಂದಿರದ ಹತ್ರ ಮುಂದೆ ನೋಡ್ತಾ ಇದ್ದೀರಾ, ಇದು ಧ್ಯಾನ ಮಂದಿರ ಅಂತ. ನಿತ್ಯಾನಂದ ಸ್ವಾಮೀಜಿ ಪ್ರತಿಮೆ ಇದೆಯಲ್ಲ, ಅದು ಧ್ಯಾನ ಮಂದಿರ. ಈ ಕಡೆ ಕರಿಂಪೀರ್ ಸ್ವಾಮೀಜಿಯವರ ಪ್ರತಿಮೆ ಕೂಡ ಇದೆ, ಅಲ್ಲೂ ಕೂಡ ಒಂದು ಗೇಟನ್ನು ಮಾಡಿದ್ದಾರೆ. ನಮ್ಮ ಆಶ್ರಮ ಅಂತ ನಾವು ಬಂದಾಗೆಲ್ಲ ಈ ಕಡೆ ನೋಡಿಕೊಂಡು ಹಾಗೆ ನಮಸ್ಕಾರ ಕೂಡ ಮಾಡಿಕೊಂಡು ಹೋಗ್ತೀವಿ. ಟೈಮ್ ಇದ್ದರೆ ಒಳಗೂ ಕೂಡ ಹೋಗಿ ಬರ್ತೀವಿ. ಟೈಮ್ ಇರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಹಾಗೆ ರೇಸ್ ಕೋರ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ವೀವ್ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ಲು ಗ್ರೀನರಿಯಿಂದ ಇದೆ. ನಾವು ಯಾವುದೋ ಚಿಕ್ಕಮಂಗ್ಳೂರು ಸೈಡ್ ಹೋಗಿದ್ದೀವೇನೋ ಫೀಲ್ ಅನ್ನ ಕೊಡುತ್ತೆ. ರೇಸ್ ಕೋರ್ಸ್ ರೋಡು ನೋಡ್ತಾ ಇದ್ದೀರಾ, ಒಳ್ಳೆ ನಾವು ಯಾವುದೋ ಕೂರಿಗೆ ಹೋದಂಗೋ ಇಲ್ಲ ಚಿಕ್ಕಮಂಗ್ಳೂರ್ಗೆ ಹೋದಂಗೋ ಅನಿಸುತ್ತೆ. ಫುಲ್ಲು ಗ್ರೀನರಿ, ತಂಪಾಗಿದೆ, ಯಾವ ಎ ಸಿನೂ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ, ತಂಪಾಗಿದೆ. ರೇಸ್ ಕೋರ್ಸ್ ನೋಡ್ತಾ ಇದ್ದೀರಾ. ಮುಂಚೆ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಇಲ್ಲೇ ಇತ್ತು, ಇದು ಪೊಲೀಸ್ ಟ್ರೈನಿಂಗ್ ಸೆಂಟರು ಇಲ್ಲೇ ಇತ್ತು. ಈಗ ಮುಂದೆ ಶಿಫ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ನಾನು ಮುಂಚೆನೂ ಹಾಕಿದ್ದೀನಿ, ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ ಆಗ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ದು ವಿಡಿಯೋ ಹಾಕಿದ್ದೀನಿ. ಈಗ ಕೂಡ ಮಾಡೋಣ ಅಂತ 2 ವರ್ಷ ಆಯಿತು. ತುಂಬ ಜನ ಹೊಸಬ್ರು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರಲ್ಲ, ಅವರಿಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ವಿಡಿಯೋ ಮಾಡೋಣ, ಮತ್ತು ಸಮ್ಮೂನು ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮಗೂ ಕೂಡ ಒಂಥರ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ, ಸಂಡೇನ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ. ಬನ್ನಿ ಹೋಗೋಣ.
ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಂತ. ಚಾಮುಂಡೇಶ್ವರಿ ಬಿಟ್ಬಿಟ್ಟಿದ್ವಿ. ಚಾಮುಂಡೇಶ್ವರಿ ಅಲ್ಲಿ ಒಳಗೆ ಇನ್ನು ಮುಂದೆ ಹೋಗ್ಬೇಕು. ಟ್ರ್ಯಾಕ್ಸ್ ಎಲ್ಲ ಸ್ಪೆಷಲ್ ಆಗಿ ಮಾಡಿದ್ದಾರೆ ಇವಾಗ. ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂಗೆ ಬಂದಿದ್ದೀವಿ. ಹಸ್ಬೆಂಡ್ ಸಮ್ಮು ನಾನು 3 ಜನ ಬಂದಿದ್ದೀವಿ. ಹಸ್ಬೆಂಡ್ಗೆ ಇದು ಹೊಸದು, ಅವರು ಲಾಸ್ಟ್ ಟೈಮ್ ಬಂದಿರಲಿಲ್ಲ, ವಿಡಿಯೋದಲ್ಲಿ ಅಷ್ಟೇ ನೋಡಿದ್ದು. ಈ ಸಲ ಅವ್ರನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರನೇ ಕರ್ಕೊಂಡು ಹೋಗಿದ್ದೀವಿ. ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದರದ್ದೇ ಸಪ್ರೇಟ್ ವಿಡಿಯೋ ಬರುತ್ತೆ. ಇಲ್ಲಿ ಬಂದರೆ ನಿಮಗೆ ವ್ಯಾಕ್ಸ್ ಮ್ಯೂಸಿಯಂ ಇದೆ, ಹಾಗೆ ಹಾರರ್ ಮ್ಯೂಸಿಯಂ ಇದೆ, ಹಾಗೆಯೇ ಮಕ್ಕಳಿಗೆ ಗೇಮ್ಸ್ ಕೂಡ ಇದೆ. ಗೇಮ್ಸಲ್ಲಿ ವೆರೈಟೀಸ್ ಆಫ್ ಗೇಮ್ಸ್ ಇದೆ. ಇದರದ್ದೇ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನೇ ಸಪ್ರೇಟಾಗಿ ಹಾಕ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಸಂಡೇ ರೊಟೀನನ್ನು, ಸಂಡೇನ ನಾವು ಹೇಗೆಲ್ಲ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಇದೆ, ಹಾಗೆ ಹಾರರ್ ಮ್ಯೂಸಿಯಂ ಇದೆ. ಹಾರರ್ ಮ್ಯೂಸಿಯಂಗೆ ಈ ಸಲ ಹೋಗಲಿಲ್ಲ, ಸಮೂ ತುಂಬ ಹೆದರ್ಕೊತಿದ್ದ, ಅವನ್ನ ಬಿಟ್ಟು ನಾವು ಒಳಗೋಗೋಕ್ಕಾಗ್ತಿರ್ಲಿಲ್ಲ. ಹಾಗೆ ಆಮೇಲೆ ಅವನಿಗೆ ಇಷ್ಟ ಆಯಿತು, ಆಮೇಲೆ ಹಸ್ಬೆಂಡ್ ಬೇಡ ಅಂತ ಅಂದರು. ಫೈನಲಿ ಕ್ಯಾನ್ಸಲ್ ಮಾಡಿದ್ವಿ, ಅದಕ್ಕೆ ಹೋಗಲೂ ಇಲ್ಲ, ವಿಡಿಯೋ ಕೂಡ ಮಾಡಲಿಲ್ಲ. ಹಾಗೆ ಈಗ ನಾವು ಬಂದಿರೋದು ಶೆಲ್ ಮ್ಯೂಸಿಯಂಗೆ. ಶೆಲ್ ಮ್ಯೂಸಿಯಂ ಅಂತೂ ಎಷ್ಟು ಸತಿ ನೋಡಿದ್ರು ಅಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಶೆಲ್ ಮ್ಯೂಸಿಯಮನ್ನು ಮಾಡಿದ್ದಾರೆ. ಹಾಗೆ ಈಗ ಸ್ಯಾಂಡ್ ಮ್ಯೂಸಿಯಂಗೆ ಬಂದಿದ್ದೀವಿ. ಸ್ಯಾಂಡ್ ಮ್ಯೂಸಿಯಮು ಕೂಡ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಸ್ಯಾಂಡಲ್ಲಿ ಮಾಡಿರೋದನ್ನ ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ, ನೋಡ್ಕೊತಾರೆ, ಅದೇ ನಮಗೊಂದು ಖುಷಿ. ಹಾಗೆ ಶೆಲ್ ಮ್ಯೂಸಿಯಮಲ್ಲಿ, ಸ್ಯಾಂಡ್ ಮ್ಯೂಸಿಯಮಲ್ಲೂ ಕೂಡ ಹೊಸದಾಗಿ ಇಂಪ್ರೂವ್ಮೆಂಟ್ಸನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯಾಹ್ನ ಊಟವನ್ನು ಹೋಟೆಲ್ ಚೇತನಲ್ಲಿ ಸಿಂಪಲ್ ಆಗಿ ಮುಗಿಸ್ಕೊಂಡು 3 ಜನ ಆಫ್ ಗೀ ರೈಸ್ ಅನ್ನ ತಗೊಂಡು, ಮಟನ್ ಚಾಪ್ಸ್ ಅನ್ನ ತಗೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಗ ನೈಟು ನಾನು ಮಟನ್ ಬಿರಿಯಾನಿಯನ್ನ ಮಾಡ್ತಾ ಇದ್ದೀನಿ. ಹೈದರಾಬಾದ್ ಸ್ಟೈಲ್ ಅಲ್ಲಿ ಮಟನ್ ಬಿರಿಯಾನಿಯನ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕುಕ್ಕರ್ಗೆ ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ಹೋಲ್ ಸ್ಪೈಸಸ್ ಅನ್ನ ಹಾಕೊಂಡು ಈಗ ಈರುಳ್ಳಿಯನ್ನ ಮೀಡಿಯಂ ಸೈಜ್ದು 3 ಈರುಳ್ಳಿಯನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ kg ಮಟನ್ ಅನ್ನ ತಗೊಂಡಿದ್ದೀನಿ. ಮಟನ್ ಬಿರಿಯಾನಿ ಮಾಡೋಣ ಅಂತ, ತುಂಬಾ ದಿನ ಆಗೋಗಿತ್ತು ಮಟನ್ ಬಿರಿಯಾನಿ ಮಾಡಿ. ಹಾಗೂ ಹೈದರಾಬಾದ್ ಸ್ಟೈಲಲ್ಲಿ ಮಟನ್ ಬಿರಿಯಾನಿ, ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ, ಹಾಗೆ ಗಮ್ ಅಂತ ವಾಸನೆ ಬರೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಹಾಗೆ ಮಟನ್ ಅನ್ನ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ kg ಮಟನ್ ಅನ್ನ ತಗೊಂಡಿದ್ದೀನಿ. ಈಗ ಮಟನ್ ಅನ್ನ ಹಾಕೊಂಡು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಟನ್ನಿಗೆ ಉಪ್ಪು ಹಾಗೆ ಅರಿಶಿನವನ್ನ ಹಾಕೋತೀವಿ. ಉಪ್ಪು ಈಗಲೇ ಹಾಕೊಂಡ್ರೆ ನೀಟಾಗಿ ಉಪ್ಪಿಡಿಯುತ್ತೆ, ಹಾಗೆ ಮಟನ್ನಲ್ಲಿರೋ ನೀರು ಕೂಡ ಬಿಟ್ಟು ಸುಂಡುತ್ತೆ ಅನ್ನೋದಕ್ಕೋಸ್ಕರ. ಈಗ ಟೊಮೆಟೊನ ನಾನು 3 ಟೊಮೆಟೊನ ರುಬ್ಬಿ ಹಾಕೋತಾ ಇದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕೋಬಹುದು. ಕಟ್ ಮಾಡಿದ್ರೆ ನಮ್ಮ ಮನೇಲಿ ಟೊಮೆಟೊ ತಿನ್ನಲ್ಲ, ಹಾಗಾಗಿ ರುಬ್ಬಿ ಹಾಕ್ಬಿಟ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ನೀವು ಮಟನನ್ನ ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ನೀರು ಬಿಟ್ಟು ಬೇಯುತ್ತೆ. ಈಗ ನಾವು ಮಟನ್ ಬೇಯಿಸುವಾಗ ಯಾವುದೇ ನೀರನ್ನು ಹಾಕೋದಿಲ್ಲ ದಮ್ ಬಿರಿಯಾನಿಗೆ, ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ನಾನು ಡ್ರೈ ಸ್ಪೈಸಸನ್ನು ಪೌಡರನ್ನು ಹಾಕ್ತಾ ಇದ್ದೀನಿ. ಧನಿಯಾ ಮೆಣಸಿನ್ಕಾಯಿ ಪೌಡರು ಹಾಗೆ ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಅರ್ಧ ಕಟ್ಟು ಸೊಪ್ಪನ್ನು ಹಾಕೋಬೋದು. ನೀವು ಮೆಂತ್ಯ ಸೊಪ್ಪು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಪುದೀನ ಕೊತ್ತಂಬರಿ ಸೊಪ್ಪು ಎರಡನ್ನೇ ನೀಟಾಗಿ ತೊಳೆದು ಹಾಕ್ಕೊಂಡು ಅದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಈಗ ನಾನು 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಹುಳಿಯನ್ನು 3ರಲ್ಲಿ ಸ್ಪ್ಲಿಟ್ ಮಾಡಿದ್ದೀನಿ. ಟೊಮ್ಯಾಟೊ ಸಣ್ಣದು 3 ಟೊಮ್ಯಾಟೊನ ರುಬ್ಬಿ ಹಾಕ್ಕೊಂಡಿದ್ದೀನಿ. ಮೊಸರನ್ನ ಕೂಡ ಹಾಕ್ಕೊಂಡಿದ್ದೀನಿ, ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯನ್ನು 2 ಭಾಗ ಮಾಡಿ ಹಾಕ್ಕೊಳ್ಳಿ. ಖಾರ, ಧನಿಯಾ ಮೆಣಸಿನ್ಕಾಯಿ ಪುಡಿ ಹಾಗೆ ಮೆಣಸಿನ್ಕಾಯಲ್ಲಿ ಖಾರನ ಸ್ಪ್ಲಿಟ್ ಮಾಡಿದ್ದೀವಿ. ಕುಕ್ಕರನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು 3 ವಿಷಲನ್ನು ಕೂಗಿಸ್ಕೊಂಡ್ರೆ ಮಟನ್ನು ನೀಟಾಗಿ ಉಪ್ಪು ಖಾರ ಹಿಡಿದು ಬೇಯುತ್ತೆ. ಹಾಗೆ ನಾನು ಇಲ್ಲಿ ಅಕ್ಕಿಯನ್ನು ತೆಗೆದು ನೆನೆಸಿಟ್ಕೊಂಡಿದ್ದೀನಿ. ಅರ್ಧ kg ಮಟನಿಗೆ ನಾನು ಇಲ್ಲಿ 1.25ರಿಂದ 2 ಪಾವ್ ಅಕ್ಕಿಯನ್ನು ಹಾಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದರಿಂದ ನೀರನ್ನು ತೆಗಿಬಾರ್ದು, ನೀರನ್ನು ಹಾಗೆ ಬಿಡಬೇಕು, ನೆನೆಯಕ್ಕೆ ಬಿಡಬೇಕು. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿಗಿಂತ 3 ಪಟ್ಟು ನೀರನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಹಾಗೇನೆ ಸ್ವಲ್ಪ ಪುದೀನ ಸೊಪ್ಪು, ನಿಂಬೆಹಣ್ಣಿನ ರಸ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಕುದಿಯೋಕ್ಕೆ ಇಟ್ಕೋಬೇಕು. ಅದು ಚೆನ್ನಾಗಿ ಕುದೀತಾ ಇರುತ್ತೆ. ಈ ಕಡೆ ನೋಡಿ ಮಟನ್ ನೀಟಾಗಿ ಬೆಂದಿದೆ, ಗ್ರೇವಿ ಬಿಟ್ಟು ಬೆಂದಿದೆ. ಈಗ ನಾವು ಅಕ್ಕಿಯನ್ನ ಹಾಕೊಂಡಿದ್ದೀನಿ. ಅಕ್ಕಿ ಹಾಕೊಂಡು ನೀವು ಅಲ್ಲೇ ನಿಂತ್ಕೊಂಡು ಬೆಂದಿದ್ಯಾ ಅಂತ ಚೆಕ್ ಮಾಡ್ತಾ ಇರಬೇಕು. ಒಂದು 5-6 ನಿಮಿಷದಲ್ಲಿ ನಿಮಗೆ ರೈಸು ಕುಕ್
ಬೇಕಾಗುತ್ತೆ. ರೈಸ್ನ ಜಾಸ್ತಿ ಕುಕ್ ಮಾಡಬಾರ್ದು, ಮುಕ್ಕಾಲು ಬೆಂದಷ್ಟು. ಈಗ ನಾನು ಬಸ್ತು ಇಟ್ಕೊಂಡಿದ್ದೀನಿ, ಜಾಲರಿ ಬೋಸಿಯಲ್ಲಿ ಬಸ್ತು ತಣ್ಣೀರು ಹಾಕಿ ಇಟ್ಕೋಬೇಕು. ತಣ್ಣೀರು ಹಾಕ್ಲಿಲ್ಲ ಅಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. ಈಗ ನಾನು ದಮ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಗ್ರೇವಿಯನ್ನು, 1 ಲೇಯರ್ ಗ್ರೇವಿ, ಹಾಗೆ 1 ಲೇಯರಲ್ಲಿ ರೈಸು, 1 ಲೇಯರಲ್ಲಿ ಗ್ರೇವಿ, ಹಾಗೆ ಇನ್ನೊಂದು ಲೇಯರಲ್ಲಿ ರೈಸನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಲೇಯರ್ ನಿಮಗೆ ಗ್ರೇವಿಯಿಂದ ಕೂಡಿದರೆ, ಹಾಗೆ ಬೇಕಿದ್ರೆ ಸುತ್ತ ತುಪ್ಪ ಕೂಡ ಹಾಕೋಬೋದು. ನೀವು ಬೆಣ್ಣೆ ಕಾಯಿಸಿ ತುಪ್ಪ, ನಂದಿನಿ ತುಪ್ಪವನ್ನು ಹಾಕ್ಕೊಂಡು ಅಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಪ್ರೀ ಹೀಟ್ ಆಗೋಕ್ಕೆ ಇಟ್ಕೋಬೇಕು. ಇಟ್ಕೊಂಡು ಯಾವುದಾದ್ರೂ ಹಳೆ ಕಬ್ಬಿಣದ ಅಂಚಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಅಂತಲೇ ಅಂಚನ್ನು ಇಟ್ಕೊಂಡಿದ್ದೀನಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಅದನ್ನು ಕಾಯಿಸ್ಕೊಳ್ಳಿ. ಕಾಯಿಸ್ಕೊಂಡಾದ್ಮೇಲೆ ಇದನ್ನು ಲೇಯರ್ ವೈಸ್ ಇಟ್ಕೊಂಡು ಅದಕ್ಕೆ ನೀಟಾಗಿ ಕ್ಲೋಸ್ ಆಗೋದೊಂದು ತಟ್ಟೆ, ಅದ್ರ ಮೇಲೆ ಭಾರವನ್ನು ಇಟ್ಟು ಒಂದು 20 ನಿಮಿಷ ನೀವು ಇದು ದಮ್ ಆಗೋದಕ್ಕೆ ಬಿಡಬೇಕು. ಅನ್ನ ನೀಟಾಗಿ ಆಗುತ್ತೆ, ಹಾಗೆ ರೈಸಿಗೆ ನೀಟಾಗಿ ಗ್ರೇವಿ ಫ್ಲೇವರ್ ಎಲ್ಲ ಹಿಡಿಯುತ್ತೆ. ಹಾಗೆ ಮಟನ್ ಕೂಡ ಇನ್ನೊಂದು ಸ್ವಲ್ಪ ಬೇಯಬೇಕಿರುತ್ತೆ, ಅದು ಕೂಡ ಬೆಂದ್ಕೊಳ್ಳುತ್ತೆ. ರೈಸು ತುಂಬಾನೇ ಚೆನ್ನಾಗಿ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಬಿರಿಯಾನಿ ವೈಸ್ ತುಂಬಾನೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ರುಚಿ ಸವಿಯಲು. Thank you. Happy Father's Day. Papa. Thank you, Ginny. Happy Father's Day. Thank you. ತೋರಿಸಿ ಇಲ್ಲಿ ಏನು ಮಾಡಿದ್ದಾನೆ. Love you for Papa. ಓ, ಮೇಲೆ ಆಟು 3 ಆರ್ಟಿದೆ. ಅಯ್ಯೋ, 3 ಏನು ಯಾರ್ದು? ಎಲ್ಲ ತೋರಿಸಿ. ನಿಂದು ಅಮ್ಮಂದು. ಓ, ಸೂಪರ್. ಇಲ್ಲೂ 3 ಇದೆ, ಇಲ್ಲೂ 3 ಸೂಪರ್ ಇದೆ, ಸೂಪರ್ ಸೂಪರ್ ಸೂಪರ್. ಎಲ್ಲ ಕಡೆ 3 ಆಟು, 3 ಸ್ಟಾರು. ಲವ್ ಯು ಪಪ್ಪ ಅಂತೆ. ಲವ್ ಯು ಪಪ್ಪ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಸಕ್ಕತ್ತಾಗಿದೆ. ಯಾರು ಮಾಡಿದ್ದಿದ್ದು? ನಾನು. ಇಲ್ಲ, ಚೆನ್ನಾಗಿದೆ. ಇದು ಇಷ್ಟ ಆಯ್ತು ನನಗೆ. ಅದು 2 ಕಲರ್ಸ್ ಇಂದ ಮಾಡಿದ್ರು. ಇದು ಇಷ್ಟ ಆಯ್ತು. 3 ಆರ್ಟ್ ಇದೆಯಲ್ಲ, ಇದು ಇಷ್ಟ ಆಯ್ತು. ಅವ್ರ ಅಪ್ಪಂಗೆ ಗ್ರೀಟಿಂಗ್ ಮಾಡಿರೋದು ಫಾದರ್ಸ್ ಡೇ ಅಂತ. ಅವನಿಗೆ ಬೆಳಗ್ಗೆವರೆಗೂ ಗೊತ್ತಿರಲಿಲ್ಲ. ಸ್ಕೂಲಲ್ಲಿ ಹೇಳಿದ್ರಂತೆ, ಅವತ್ತು ಏನೋ ಕ್ರಾಫ್ಟ್ ಎಲ್ಲ ಮಾಡಿಸಿದ್ರು ಸ್ಕೂಲಲ್ಲಿ, ಅವತ್ತು ಹೇಳಿದ್ರಂತೆ, ಮರ್ತು ಬಿಟ್ಟಿದ್ದಾನೆ. ಇವಾಗ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಮಾಡಿರೋದು ಗ್ರೀಟಿಂಗ್ ಕಾರ್ಡ್ನ. ಚೆನ್ನಾಗಿ ಮಾಡಿದ್ದಾನೆ, ಸಿಂಪಲಾಗಿ ಮಾಡಿದ್ದಾನೆ. ಅವನು ಇನ್ನೂ ಏನೇನೋ ಬೇರೆ ಪ್ಲ್ಯಾನ್ ಎಲ್ಲ ಇತ್ತು, ಮಾಡೋಕ್ಕಾಗಿಲ್ಲ ಪಾಪ. ಅವ್ರ ಪಪ್ಪ ಇವಾಗ ಬಂದರು ರಾತ್ರಿ, ಇವಾಗ ಕೊಟ್ಟು ವಿಶ್ ಮಾಡಿದ್ದಾನೆ. ಹೆಂಗಿದೆ ಬಿರಿಯಾನಿ? ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆಯಾ? ಪೀಸು ನೋಡಿ, ಎಲ್ಲಿ ತೋರ್ಸೋ ಪೀಸು. ಪೀಸು ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿದೆ ಪೀಸು, ನೀಟಾಗಿ ಬೆಂದಿದೆ. ತುಂಬಾನು ಬೆಂದೋಗಿಲ್ಲ, ಇಲ್ಲ ಬೆಂದೇನೂ ಇಲ್ಲ, ನೀಟಾಗಿ ಬೆಂದಿದೆ. ಹಾಗೆ ಉಪ್ಪು ಖಾರ ಎಲ್ಲ ಹಿಡ್ದಿದೆ. ನೀವು ಮಟನ್ ಬಿರಿಯಾನಿ ನೋಡಿರ್ತೀರ, ಉಪ್ಪು ಖಾರ ಹಿಡಿಯೋದಿಲ್ಲ, ಅದ್ರಲ್ಲಿ ನೀಟಾಗಿ ಉಪ್ಪು ಖಾರ ಹಿಡ್ದಿದೆ. ಹಾಗೆ ಬಿರಿಯಾನಿ ಕೂಡ ತುಂಬಾನೇ ಟೇಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಹಾಗೆ ಮನೆಯಲ್ಲಿ ಸ್ವಲ್ಪ ಒಂದು 1/4 kg ಆಗೋಷ್ಟು ಚಿಕನ್ ಬ್ರೆಸ್ಟ್ ಇತ್ತು, ಅದನ್ನೇ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಕಬಾಬನ್ನು ಹಾಕೋತಾ ಇದ್ದೀನಿ. ಸಮುಗೆ ಕಬಾಬ್ ಸ್ವಲ್ಪ ಇಷ್ಟ ಆಗುತ್ತೆ, ಹಾಗಾಗಿ ತಿಂತಾನೆ ಅನ್ನೋದಕ್ಕೋಸ್ಕರ ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಮೊಸರಾಕಿ ಕಲಸಿಟ್ಕೊಂಡಿರೋದು ಪುಟ್ಟಾಗಿ ಪೀಸನ್ನು ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಈ ಥರ ಮಾಡ್ಕೊಡಿ, ತುಂಬಾನೇ ಇಷ್ಟ ಆಗುತ್ತೆ. ಬೋನ್ಲೆಸ್ ಪೀಸಲ್ಲಿ ನಾವು ಸಂಡೇನ ಹೇಗೆಲ್ಲ ಸ್ಪೆಂಡ್ ಮಾಡಿದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ವಿಡಿಯೋ ಹೇಗೆಲ್ಲ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.